ಕ್ಷೇತ್ರದಲ್ಲಿ ಬಸವನಗುಡಿಯ ಸಂಭ್ರಮ ಹೇಗೆ ಅನಿಸ್ತಾ ಇದೆ? ನಿಜವಾಗ್ಲೂ ಬಹಳ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು ಹೆಚ್ಚು ಕಡಿಮೆ 100 ಸ್ಟಾಲ್ಗಳನ್ನು ಹಾಕೋದ್ರ ಜೊತೆಯಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಒಂದೇ ಒಂದು ಜಾಗದಲ್ಲಿ ಸೇರಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೊಡೋದ್ರ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿಶೇಷವಾಗಿ ಮಹಿಳೆಯರಿಗೆ ಕೇಂದ್ರೀಕೃತವಾಗಿ ಅವರಲ್ಲಿ ಅಡುಗೆ ಮಾಡುವಂಥ ಕಾರ್ಯಕ್ರಮಗಳಾಗಿರ್ಬೋದು, ಅವರಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ಹೊರಗಡೆ ತರುವಂಥ ಒಂದು ಪ್ರಯತ್ನ ವಿಶೇಷವಾದಂಥ ರೀತಿಯಲ್ಲಿ ನಡೀತಾ ಇದೆ. ಹಾಗಾಗಿ ನಾನು ಏಷ್ಯಾನೆಟ್, ಸುವರ್ಣ ನ್ಯೂಸ್ಗೆ ಮತ್ತು ಕನ್ನಡಪ್ರಭಕ್ಕೆ ಬಸವನಗುಡಿ ಜನತೆಯ ಪರವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾನು ಈ ಎಲ್ಲ ಸ್ಟಾಲ್ಗಳನ್ನು ನೋಡ್ತಾ ಇದ್ದಾಗ ಪ್ರತಿ ಸ್ಟಾಲ್ನಲ್ಲೂ ಏನಾದರೂ ಒಂದು ವಿಶೇಷತೆ ಇದೆ. ಹಾಗಾಗಿ ನಾನು ಕೇಳ್ತಾ ಇರ್ತಕ್ಕಂಥದ್ದು, ಕ್ಷೇತ್ರದ ಜನಗಳು ಇಂತಹ ಒಂದು ಅವಕಾಶಗಳು ನಮ್ಮ ಕ್ಷೇತ್ರದಲ್ಲಿ ಸಿಕ್ಕಿದಾಗ ನಾವಿದನ್ನು ಸದ್ಬಳಕೆ ಮಾಡಿಕೊಳ್ಬೇಕು, ಬರಬೇಕು. ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಇದೆ ಇಲ್ಲಿ, ಇದನ್ನು ನೋಡುವಂಥದ್ದು. ಇಂತಹ ಕಾರ್ಯಕ್ರಮಗಳನ್ನು ಉತ್ತೇಜನ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು, ಬಸವನಗುಡಿಯ ಸಂಭ್ರಮವನ್ನು ಇವತ್ತು ನಮ್ಮೆಲ್ಲರ ಪರವಾಗಿ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಮಾಡ್ತಾ ಇದೆ. ಹಾಗಾಗಿ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.